ಒಂದು ಸಣ್ಣ ಹಳ್ಳಿ. ಒಬ್ಬ ಸಾಮಾನ್ಯವಾದ ವ್ಯಕ್ತಿ. ಅವನ ಚರಿತ್ರೆ, ಅವನ ಕತೆ ಹೇಳೋ ಸಂದರ್ಭದಲ್ಲಿ ಅವನಿಂದ ಹೊರಗೆ ಬಂದ ಸತ್ಯನ ಆ ಊರಿನ ಇತಿಹಾಸವನ್ನೇ ಬದಲಿಸ್ಬಿಡುತ್ತೆ. ಆ ಥರ ಸೀನ್ ಇರುವಂಥ ಕ್ಲೈಮ್ಯಾಕ್ಸ್ ಅಂತೂ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಕ್ಲೈಮ್ಯಾಕ್ಸು ಇನ್ನೂ ತಲೆಯಲ್ಲಿ ಗುಮ್ತಾ ಇದೆ ಗುರು. ಆ ಥರ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಅವರು. ಯಪ್ಪ ಹಾಶಾಪ್ ಅಂತ ಅನ್ಬೋದು ಮೂವಿ ಡೈರೆಕ್ಟರ್ ಅವ್ರಿಗೆ. ಮೂವಿ ಕತೆ ಬರೆದವ್ರಿಗೆ ಹೇಳ್ಬೋದು. ಯಾವ ಥರ ಅಂತಂದರೆ ಒಂದೊಂದು ಸೀನ್ ಕೂಡ ಬೇರೆ ಲೆವೆಲ್ ಅನ್ಕೊಂಬಿಡಿ. ಲಾಸ್ಟ್ 15 ನಿಮಿಷ ಇದೆ ಗುರು ಆ ಮೂವಿಯಲ್ಲಿ. ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಆ ಥರ ಸನ್ನಿವೇಶಗಳು ಈ ಮೂವಿಯಲ್ಲಿ ಬಂದು ಹೋಗ್ತವೆ. ಮತ್ತು ನಾವು ಯಾರನ್ನು ಸೈಲೆಂಟ್ ಅಂತ ಅನ್ಕೊಂಡಿರ್ತೀವಿ ಅವರೇ ಕೂಡ ಫುಲ್ಲು ವೈಲೆಂಟು ವಿಲನ್ನೇ ಅವ್ರು ಇರ್ತಾರೆ ಅಂತ ಈ ಮೂವಿಯಲ್ಲಿ ನೋಡಿದೆ ಗೊತ್ತಾಯ್ತು ಗುರು. ಹಾಯ್ ಗುರು, ಎಲ್ಲರೂ ಹೇಗಿದೆ? ಎಲ್ಲರೂ ಕೂಡ ಚೆನ್ನಾಗಿದೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ತೆಲುಗು ಮೂವಿ ಲಿಲ್ಲಿ ಅಂತ ಅದರ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಈ ಮೂವಿ ಬಗ್ಗೆ ಅಷ್ಟೊಂದು ಚೆನ್ನಾಗಿದೆ, ಅಷ್ಟೊಂದು ಇದು ಇದೆ ಅಂತ ಎಲ್ಲರೂ ತುಂಬ ಜನ ಹೇಳ್ತಾ ಇದ್ದಾರೆ. ಆದರೆ ಏನಿದೆ ಅಂತ ನಾವು ಕೂಡ ಹೋಗಿ ನೋಡಿದ್ವಿ. ಮೂವಿ ನೋಡಿದ ಮೇಲೆ ಸೈಕ್ ಆಗಿಬಿಟ್ಟೆ ಗುರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಮೂವಿ ಸಕ್ಸಸ್ ಆಗೇ ಆಗುತ್ತೆ ಅನ್ಬೋದು. ಒಂದೀಟು ಕೂಡ ನಿಮಗೆ ಡಿಸ್ಪಾಯಿಂಟ್ ಮಾಡಲ್ಲ ಈ ಮೂವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ ಅವರು ಫಸ್ಟ್ ಹಾಫ್ ಅಂತೂ ಕತೆಗಳನ್ನು ಇಂಟ್ರೊಡ್ಯೂಸ್ ಮಾಡ್ಕೊತ ಹೋಗ್ತಾರೆ ಇವರು. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಆದಂತೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅಂಥ ಕ್ಯಾರೆಕ್ಟರ್ಗಳು ನಮಗೆ ಬಂದು ಹೋಗ್ತವೆ. ಆ ಕ್ಯಾರೆಕ್ಟರ್ಗಳನ್ನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ನಮ್ಮ ಕನ್ನಡದವರು ಕೂಡ ಇದರಲ್ಲಿ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಗುರು. ಒಂದು ಒಳ್ಳೆಯ ಬೆಸ್ಟಿಗೆ ಬೆಸ್ಟ್ ಆ್ಯಕ್ಟಿಂಗ್ ಅಂತ ಅನ್ಬೋದು. ಯಾವ ಥರ ಅಂತಂದರೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಕತೆ ಪೂರ್ತಿ ಅವರೇ ತಿರುಗಾಕ್ಬಿಡ್ತಾರೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ಮೂವಿನ ನೋಡಿ ತೆಲುಗು ಭಾಷೆಯಲ್ಲೇ ಇದೆ. OTTಯಲ್ಲಿ ಯಾವ ಬೇಕಾದರೂ ಬರಬಹುದು. G5 ಅವ್ರದ್ದು ಈ ರೇಟಿಂಗನ್ನು ತೊಗೊಂಡಿದ್ದಾರೆ ಗುರು. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್, ಫುಲ್ ರೈಟ್ ಅಂತ ಅನ್ಬೋದು. ಲಾಸ್ಟ್ 15 ನಿಮಿಷ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಲಾಸ್ಟ್ ಸೀನ್ ಅಂತೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಕತೆ ಪೂರ್ತಿ ಪಿಕ್ಚರನ್ನೇ ತೆರಗಾಕ್ಬಿಡುತ್ತೆ ಆ ಲಾಸ್ಟ್ ಸೀನು. 15 ನಿಮಿಷದ ಸೀನು. ಆ ಸೀನನ್ನು ನೀವು ನೋಡಲೇಬೇಕು. ಮೂವಿ ತುಂಬ ಜನ ಹೇಳ್ತಿದ್ದಾರೆ ಮೂವಿ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು ಅಂತ. ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ಯಾಕಪ್ಪ ಅಂತಂದರೆ ಮೂವಿ ಕತೆ ಆ ಥರ ಇದೆ. ನಮ್ಮ ಕನ್ನಡದವ್ರ ಆ್ಯಕ್ಟಿಂಗ್ ಅಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ. ಸೂಪರಾಗಿದೆ ಮೂವಿ. ಒಂದೀಟು ಬೋರ್ ಹೊಡೆಸಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದೇ ಥರ ವಿಡಿಯೋಸ್ಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ಜನರ ಜೊತೆಗೆ ನಿಮಗೋಸ್ಕರ ಬಂದು ಸೇರೋ ಕರ್ತವ್ಯ ನಮ್ಮದು. ಈ ಮೂವಿ G5 ಅವರು ತೊಗೊಂಡಿದ್ದಾರೆ. OTTಯಲ್ಲಿ ಬಂತಂದರೆ ನಾವು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದರೆ ಹೊಸ ಮೂವೀಸ್ಗಳು ನಿಮಗೋಸ್ಕರ ಬಂದು ತೊಗೊಂಡ್ಬರ್ತೀವಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.